ಕೆರೆಗಳನ್ನ ನೆಲಸಮ ಮಾಡಿ ಏರಿಯಾ ಕಟ್ಟಿದ್ದಾಯಿತು. ಇರುವ ಕೆರೆಗಳನ್ನ ಒತ್ತುವರಿ ಮಾಡಿದ್ದೂ ಆಯಿತು. ಇದೀಗ ಕೆರೆಗಳ ಒಡಲಿಗೆ ವಿಷವನ್ನೇ ಕ್ರಿಮಿಗಳು ಉಗುಳುತ್ತಿದ್ದಾರೆ. ಅದೆಲ್ಲಿ ಅಂತ ತೋರಿಸ್ತೀವಿ ನೋಡಿ. ಟ್ಯಾಬ್ಲೆಟ್, ಸಿರಪ್, ಸಿರಿಂಜ್, ಗ್ಲೌಸ್, ಟೆಸ್ಟಿಂಗ್ ಟ್ಯೂಬ್ಗಳು. ಕೆರೆಯ ಒಡಲಿಗೆ ರಾಶಿ ರಾಶಿ ಮೆಡಿಕಲ್ ವೇಸ್ಟ್ಗಳು ಬಿದ್ದಿವೆ. ಜೀವ ಜಲಕ್ಕೆ ಮಾತ್ರವಲ್ಲ, ಜನರಿಗೂ ಸಂಕಷ್ಟ ತಂದೊಡ್ಡಿವೆ. ಹೊಸಕೆರೆ ಹಳ್ಳಿ ಕೆರೆ ಒಡಲು ಸೇರ್ತಿವೆ ಮೆಡಿಕಲ್ ತ್ಯಾಜ್ಯ. ಕಲುಷಿತ ಆಯ್ತು ಕೆರೆ, ಜಲಚರಗಳಿಗೆ ಎದುರಾಗ್ತಿದೆ ಕಂಟಕ. ಹೊಸಕೆರೆ ಹಳ್ಳಿ ಕೆರೆಗೆ ಮೆಡಿಕಲ್ ವೇಸ್ಟ್ಗಳನ್ನ ತಂದು ಸುರಿಯಲಾಗ್ತಿದೆ. ಬಯೋಮೆಡಿಸಿನ್ ತ್ಯಾಜ್ಯವನ್ನ ಸಾರ್ವಜನಿಕವಾಗಿ ಅಥವಾ ಪರಿಸರಕ್ಕೆ ಹಾನಿಯಾಗುವ ರೀತಿ ವಿಲೇವಾರಿ ಮಾಡುವಂತಿಲ್ಲ. ಆದರೆ ನಿಯಮಗಳನ್ನ ಗಾಳಿಗೆ ತೂರಿ ಹತ್ತಿರದ ಡಯಾಗ್ನೋಸ್ಟಿಕ್ ಸೆಂಟರ್ನವರು ಕೆರೆಗೆ ಮೆಡಿಕಲ್ ತ್ಯಾಜ್ಯವನ್ನ ಡಂಪ್ ಮಾಡಿದ್ದಾರೆ. ಇನ್ನು ಸರ್ಕಾರದ ಮೆಡಿಸಿನ್ಗಳು ಕೆರೆಯಲ್ಲಿ ಬಿದ್ದಿವೆ. ಬಟ್ ಇಲ್ಲಿ ನಮ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸರ್. ಮೆಡಿಕಲ್ದಂತೂ ಜಾಸ್ತಿ ಇದೆ ಸರ್. ಅದು ಸಿರೆಂಜು, ಆಮೇಲೆ ಈ ಹಾಸ್ಪಿಟ್ಲಲ್ಲಿ ಕ್ಲೀನ್ ಮಾಡೋದೆಲ್ಲ ಕವರ್ ತಂದು ಹಾಕ್ಬಿಟ್ಟು ಹೋಗ್ತಾ ಇದ್ದಾರೆ. ದಯವಿಟ್ಟು ಇದನ್ನೊಂದು ಕ್ರಮ ಮಾಡಿ. ಮೆಡಿಸಿನ್ ವೇಸ್ಟ್ಗಳನ್ನ ಡಂಪ್ ಮಾಡುವುದಲ್ಲದೆ ಸುಟ್ಟು ಹಾಕಲಾಗಿದೆ. ಈ ವಿಷ ಅನಿಲದಿಂದ ಜಲಚರಗಳು ಹಾಗೂ ಪ್ರಾಣಿ ಪಕ್ಷಿಗಳಿಗೂ ಸಮಸ್ಯೆ ಉಂಟಾಗ್ತಿದೆ. ಈಗ ಬಿಬಿಎಂಪಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದು ಮಾಹಿತಿ ಕಲೆ ಹಾಕ್ತಿದೆ. ಇನ್ನು ಆನೇಕಲ್ನಲ್ಲಿ ರಸ್ತೆ ಬದಿಯಲ್ಲಿ ಮೆಡಿಕಲ್ ತ್ಯಾಜ್ಯವನ್ನ ಬಿಸಾಡಲಾಗಿದೆ. ಜಿಗಣಿ ಕೈಗಾರಿಕಾ ಪ್ರದೇಶದ ಕೆಇಬಿ ಸರ್ಕಲ್ ಬಳಿ ಸಿರಂಜ್ಗಳ ರಾಶಿ ಕಂಡು ಬಂದಿದೆ. ಕೋಳಿ ಅಂಗಡಿ ತ್ಯಾಜ್ಯ, ಕಸ ಹಾಗೂ ಮೆಡಿಕಲ್ ವೇಸ್ಟೇಜ್ ಡಂಪಿಂಗ್ನಿಂದ ಜನರು ಮೂಗು ಮುಚ್ಚಿಕೊಂಡು ಓಡಾಡಬೇಕಿದೆ. ಒಂದು ಕಂಪ್ನಿ ಬಗ್ಗೆ ತನಿಖೆ ಮಾಡಿ ನಮ್ಮ ವ್ಯಾಪ್ತಿಯಲ್ಲಿ ಏನೋ ಬಂತು ನೋಟಿಸ್ ಜಾರಿ ಮಾಡ್ತೀನಿ. ಸಪೋಸ್ ಏನಾದರೂ ಅದು ಬೇರೆ ಗ್ರಾಮದಿಂದ ಏನೋ ಬಂದು ಬೇರೆ ಪುರಸಭೆ ವ್ಯಾಪ್ತಿಯಿಂದ ಏನೋ ಬಂದು ನಮ್ಮಲ್ಲಿ ಡಂಪ್ ಮಾಡ್ತಾಯಿದ್ರೆ ಸಂಬಂಧಪಟ್ಟ ಇಲಾಖೆಗೆ ನಾನು ಲೆಟರ್ ಬರೆದು ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಏನೇ ಹೇಳಿ, ಕೆರೆಗಳು ಈಗಾಗಲೇ ಅಧ್ವಾನವಾಗಿದೆ. ಇಂತಹ ಹೊತ್ತಲ್ಲಿ ಮೆಡಿಕಲ್ ತ್ಯಾಜ್ಯವನ್ನು ಹೀಗೆ ಕೆರೆಗೆ ಸುರಿಯುತ್ತಿರೋದು ನಿಜಕ್ಕೂ ಅಪಾಯಕಾರಿ. ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಕ್ರಮ ಕೈಗೊಳ್ಳಬೇಕಿದೆ. ಆನೇಕಲ್ನಿಂದ ರಾಮು ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ್, ಟಿವಿ9 ಬೆಂಗಳೂರು.